ಖರೀದಿ ಕೇಂದ್ರದಲ್ಲಿ ಮೆಕ್ಕೆಜೋಳವನ್ನ ಖರೀದಿ ಮಾಡುವಂತ ಸಮಸ್ಯೆ ಬಗೆಹರಿತಾನೆ ಇಲ್ಲ. ಸುಮಾರು 2,400 ರೂಪಾಯಿ ಹಣ ಸರ್ಕಾರ ನಿಗದಿ ಮಾಡಿ ರೈತರಿಂದ ಮೆಕ್ಕೆಜೋಳವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಒಂದು ಆದೇಶವನ್ನ ಮಾಡಿತ್ತು. ಆದ್ರೆ ಸರಿಯಾಗಿ ಖರೀದಿಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ರೈತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸದ್ಯ ನಾವು ದಾವಣಗೆರೆ APMC ಮಾರ್ಕೆಟ್ ನಲ್ಲಿ ಇದ್ದೀವಿ. ರೈತರು ತಮ್ಮ ಟ್ರ್ಯಾಕ್ಟರ್ಗಳಲ್ಲಿ ಮೆಕ್ಕೆಜೋಳವನ್ನ ತಂದು ಸುಮಾರು 3 ದಿನಗಳಿಂದಲೂ ಕೂಡ ಮೆಕ್ಕೆಜೋಳ ಖರೀದಿ ಆಗದೆ ಇಲ್ಲೇ ಉಳಿದಿದ್ದಾರೆ. ಸುಮಾರು ನಾವು 250 ಕ್ವಿಂಟಲ್ ಅನ್ನ ಮಾತ್ರ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ರೈತರಿಗೆ. ಕೇವಲ ದಿನಕ್ಕೆ 150 ಕ್ವಿಂಟಲ್ ಖರೀದಿ ಮಾಡ್ತೀನಿ, ಡೈಲಿ ಒಂದೊಂದು ರೂಲ್ಸ್ ಅನ್ನ ಹೇಳುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ. ದಾವಣಗೆರೆ ಜಿಲ್ಲೆ ಅನೇಕ ಭಾಗಗಳಿಂದ ರೈತರು ಈ ರೀತಿಯಾದಂತಹ ಟ್ರ್ಯಾಕ್ಟರ್ಗಳಲ್ಲಿ ತಮ್ಮ ಜಮೀನಿನಿಂದ ಮೆಕ್ಕೆಜೋಳವನ್ನ ತಂದಿದ್ದಾರೆ. ಸುಮಾರು 1 ಎಕರೆಗೆ 12 ಕ್ವಿಂಟಲ್ ಮೆಕ್ಕೆಜೋಳವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಆದೇಶ ಇದೆ. ಒಬ್ಬರಿಂದ ರೈತರಿಂದ ಕೇವಲ 1 ಎಕರೆಗೆ ಅಂದ್ರೆ ಸುಮಾರು 2-3 ಎಕರೆಯಲ್ಲಿ ರೈತರು 1 ಎಕರೆಗೆ 12 ಕ್ವಿಂಟಲ್ ಅಂತೆ ಮೆಕ್ಕೆಜೋಳವನ್ನ ಬೆಳೆದಿರ್ತಾರೆ. ಆ ಮೆಕ್ಕೆಜೋಳವನ್ನ ತರ್ತಾರೆ. ಆದ್ರೆ ಸುಮಾರು 4-5 ಎಕರೆಗೂ ಅಧಿಕ ಏನು ಬೆಳೆಯನ್ನ ಬೆಳೆದಿರ್ತಾರೆ, ಮೆಕ್ಕೆಜೋಳ ಬೆಳೆಯನ್ನ, ಅದರಿಂದ ಖರೀದಿ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿಲ್ಲ. ಇದರಿಂದ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅವರು ತಮ್ಮ ಟ್ರ್ಯಾಕ್ಟರ್ಗಳಲ್ಲಿ ಮೆಕ್ಕೆಜೋಳವನ್ನ ತಂದು ಇಲ್ಲೇ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸಾಕಷ್ಟು ರೈತರು ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಯಾವಾಗಿಂದ ಇಲ್ಲಿ ಬಂದು ಅವರು ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿದ್ದಾರೆ, ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂತ ಹೇಳಿ. ಸರ್, ತಾವ್ ಯಾವ ಊರು ಅಂತ? ತುಂಬಿಗೆರೆ. ಎಷ್ಟು ಕ್ವಿಂಟಲ್ ತಂದಿದ್ರಿ? ನಾವು ಸುಮಾರು ಒಂದು 50 ಕ್ವಿಂಟಲ್ ತಂದಿದೀವಿ. ಈಗ ಏನ್ ಹೇಳ್ತಾರೆ, ನಿಮ್ನಿಂದ ಖರೀದಿ ಮಾಡ್ಬೇಕಲ್ಲ ಅವರು ಮೆಕ್ಕೆಜೋಳವನ್ನ ಖರೀದಿ ಮಾಡ್ಬೇಕು. ಎಕರೆಗೆ 12 ಅಂತಂತೆ. ನೀವ್ ಎಷ್ಟು ಎಕರೆ ಆದ್ರೂ ಬೆಳೆದ್ರು ಅಲ್ಲಿ ಈಗ ತಗೋಬೇಕು, ಏನಂತ ಇದಾರೆ? ಅದೇ ಈಗ ಅವರು ಬರೀ ದಿನಕ್ಕೆ ಒಂದು ಪೊಯಿಟ್ರಿ ಫಾರಮ್ನರು ಅವರು ಇಂಡೆಂಟ್ ಕೊಟ್ಟಿದ್ದಾರೆ. ಅವ್ರು ಇಂಡೆಂಟ್ ಕೊಟ್ಟೋದ್ರ ಇದ್ರ ಪ್ರಕಾರ ಬರೀ ಅವರು ಒಂದೊಂದು ಫಾರಮ್ನರು ಒಂದೊಂದ್ ದಿವಸ ಬರ್ತಾರೆ, ಒಂದೊಂದ್ ದಿವಸ ಬರಲ್ಲ ಅಂತಾರೆ. ಬಂದಾಗ ಬರೀ ನಮಗೆ 250 ಕ್ವಿಂಟಲ್ ಸಾಕು ಇವತ್ತು ಅಂತಾರೆ. ಹಂಗಾಗಿ ಬಹಳ ತೊಂದರೆ ಆಗ್ತೈತಿ. 2-3 ದಿವಸದಿಂದ ಬಂದು ಬರೀ ಕಾಯದೆ ಹೊತ್ತಾಗಿದೆ. ಆಮೇಲೆ ಅವರು ಬರ್ತಾರೆ, ಚೆಕ್ ಮಾಡ್ತಾರೆ, ನಮಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಮಾಲು ನಮಗೆ ಹಿಂಗೆ ಇರಬೇಕು, ಮ್ಯಾನುಫ್ಯಾಕ್ಚರ್ ಮಾಡಿದಂತರ ಅದರಲ್ಲಿ ಶಾಂಪಲ್ ತಕೊಂಡು ಮಾಷರ್ ಎಲ್ಲ ಕಂಡೀಷನ್ ಇದೆ ಫುಲ್. ಅವ್ರು ಕೇಳಿದ್ಕಿನ್ನ ಮಾಷರ್ ಇನ್ನು 0.5% ಇನ್ನು ಕಮ್ಮಿನೇ ಇದಾವೆ. ಅವ್ರು 12.5% ಅಂದ್ರೆ 12%, 11.5% ಹಿಂಗಿದಾವೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ 14% ವರೆಗೂ ಮಾಷರ್ ಇರಬಹುದು. ಅದು ಕೀಪಿಂಗ್ ಕ್ವಾಲಿಟಿನೇ ಇರುತ್ತೆ. ರೈತರು ನಮ್ಮ ಬುದ್ಧಿವಂತಿಕೆ ಪ್ರಕಾರ 14% ಮಾಷರ್ ಇದ್ರು ಅದು ಕೀಪಿಂಗ್ ಕ್ವಾಲಿಟಿನೇ ಅಂತ ನಮಗೂ ಗೊತ್ತಿದೆ. ಆದ್ರೆ ಅವರು 12% ಕೇಳ್ತಾ ಇದ್ದಾರೆ. 12% ಬರ್ತಾ ಇದಾವೆ. 12% ಬಂದ್ರು ಅದ್ರಲ್ಲಿ ತಗೊಂಡು 12% ಬಂದಂತವನು ಕೂಡ ಗ್ರೇಡ್ ಮಾಡ್ತಾರೆ. ಅವ್ರು ಒಂದೊಂದೇ ಕಾಳನ್ನು ದೊಡ್ಡದು ಸಣ್ಣದು ದೊಡ್ಡದು ಅಂತ ಮಾಡಿಬಿಟ್ಟು ಅದರಲ್ಲಿ ಎಣಿಕೆ ಮಾಡಿಬಿಟ್ಟು ಸಣ್ಣದು ಕೌಂಟ್ ಜಾಸ್ತಿ ಬಂದಟ್ಟಿಗೆನೆ ಅದು ಬೇಡ ರಿಜೆಕ್ಟ್ ಅಂತ ಹೇಳ್ತಾ ಇದಾರೆ. ಹಂಗಾಗಿ 3 ದಿವಸ 2 ದಿವಸ ಕಾಯ ಹೊತ್ತು ಬಂದತಿ. ಅವ್ರು ಬಂದರು ಒಂದೊಂದ್ ದಿವಸ ಒಂದೊಂದ್ ತರ ಇದನ್ನ ಗ್ರೇಡ್ ಚೆಕ್ ಮಾಡ್ತಾರೆ. ಇವತ್ತು ಬಂದ ಒಂಥರ ಚೆಕ್ ಮಾಡ್ತಾನೆ, ನಾಳೆ ಬಂದ ಒಂಥರ ಚೆಕ್ ಮಾಡ್ತಾನೆ. ಹಂಗಾಗಿ ತುಂಬಾ ಸಮಸ್ಯೆ ಆಗಿದೆ. ಅದರಿಂದ ಈ ಕೂಡಲೇ ಜಿಲ್ಲಾಡಳಿತ ಇದ್ರ ಬಗ್ಗೆ ಇದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಇದನ್ನ ಗೋಡಮ್ ಅವರಿಗೆ ಒಂದು ಗೋಡಮ್ ಕೊಟ್ಬಿಟ್ಟು ಅಧಿಕಾರಿಗಳಿಗೆ ಫುಡ್ ಸೆಕ್ಷನ್ ಒಂದು ಗೋಡಮ್ ಅಲಾಟ್ ಮಾಡ್ಬಿಟ್ಟು ಗೋಡಮ್ಗೆ ಬಂದಂತ ರೈತರದ ಮೆಕ್ಕೆಜೋಳವನ್ನ ಏನ್ ಬಹಳ ಅಲ್ಲ 3,350 ಕ್ವಿಂಟಲ್ ಅಷ್ಟೇ ಅವ್ರಿಗಿನ್ನೂ ಆಗಿರೋದು. 7,500 ಮೆಟ್ರಿಕ್ ಟನ್ ಇತ್ತು. ಅದರಲ್ಲಿ ಶಾಮನೂರು ಡಿಸ್ಟಿಲರೀಸ್ ಇನ್ನೂ 7,000 ಮೆಟ್ರಿಕ್ ಟನ್ನಿಗೆ ಅವ್ರು ದುಡ್ಡು ಕಟ್ಟಿಲ್ಲ ಅಂತಂದು ಇನ್ನೂ ತಡೆ ಹಿಡಿದ್ದಾರೆ. ಅವರು ಈ ಕೂಡಲೇ ರೈತರ ಸಮಸ್ಯೆ, ರೈತರ ಕಷ್ಟಕ್ಕೆ ಧಾವಿಸಿ ಅವರು ಈ ಕೂಡಲೇ ದುಡ್ಡು ಜಿಲ್ಲಾಡಳಿತ ದುಡ್ಡು ಕಟ್ಟಿಸೋದ್ರ ಮೂಲಕ ಅವ್ರು 7,000 ಮೆಟ್ರಿಕ್ ಟನ್ನಿಗೆ ದುಡ್ಡು ಕಟ್ಟಿಸ್ಕೊಂಡು ಇನ್ನು ಉಳಿಕೆಯಾದ ರೈತರಿಗೂ ಅನುಕೂಲ ಮಾಡೋದ್ರ ಮೂಲಕ ಈಗ ಬಂದಂತ ರೈತರಿಗೆ ಕೂಡಲೇ ಗೋಡಾಮ್ ಅಲಾಟ್ ಮಾಡಿಬಿಟ್ಟು ಸ್ಯಾಂಪಲ್ ಚೆಕ್ ಮಾಡಿಬಿಟ್ಟು ಅವರವನ್ನ ಗ್ರೇಡ್ ಬಂದಂತ ಸ್ಯಾಂಪಲ್ ಪಾಸ್ ಆದಂತ ರೈತರಿಗೆ ಕೂಡಲೇ ಗೋಡಾಮಲ್ಲಿ ಅನ್ಲೋಡ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಏನೇನು ಅಲಾಟ್ ಆಗಿರುತ್ತೋ ಅದ್ರ ಪ್ರಕಾರ ಅವರಿಗೆ ರಿಲೀಸ್ ಮಾಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ, ರೈತರನ್ನ ಕಾಯಿಸ್ಲಿಲ್ದಂಗೆ. ಈಗ ತಾವು ಯಾವ ಊರಿಂದ ಬಂದಿದ್ರಿ, ಏನ್ ಸಮಸ್ಯೆ ಆಗ್ತಾ ಐತೆ, ಎಷ್ಟು ದಿನದಿಂದ ಇಲ್ಲೇ ನಿಂತ್ಕೊಂಡಿದ್ರಿ ನೀವು ಅಂತ? ಸರ್, ನಾವು ಮಾಯ್ಕೊಂಡದಿಂದ ಬಂದಿದ್ದೀವಿ ಸರ್. ನಾವು ರೈತರು. ನಾವು ಈಗ ವಾರದಿಂದ ಅವರು ಪೇಪರ್ನಲ್ಲಿ ಖರೀದಿ ಕೇಂದ್ರ ಓಪನ್ ಆಗಿದೆ ಅಂತ ಹೇಳಿ ಅವ್ರಿಗೆ ಸಹಕಾರ ಸಂಘದಲ್ಲಿ ನೋಂದಣಿ ಕಾರ್ಯ ಆರಂಭ ಆಗಿದೆ ಅಂತ ಹೇಳಿ ಆಯ್ತು ಸರ್, ನಾವು ಬಂದು ನೋಂದಣಿ ಮಾಡಿಸಿದೀವಿ ಸರ್. ಅಲ್ಲಿ ಒಂದು ರೈತರಿಗೆ 50 ಕ್ವಿಂಟಲ್ ಅಂತ ಮಾಡಿಸಿದ್ವಿ ಸರ್. ನಮ್ಮ ತಂದೆ ಹೆಸರಿಗೆ 50 ಕ್ವಿಂಟಲ್ ಇಂದ ಬರ್ಸಿದ್ದೆ. ನನ್ನ ಹೆಸರಿಗೆ 12.5 ಕ್ವಿಂಟಲ್ ತಗೊಂಡಿದ್ದಾರೆ ಸರ್. ಒಟ್ಟು 62 ಕ್ವಿಂಟಲ್ ತಗೊಂಬಂದಿನಿ. ನಿನ್ನೆ ನಾನು ಮೊನ್ನೆ ಬಂದಿದ್ದೆ. ಬಂದಾಗ ಇವರು ಏನ್ ಹೇಳಿದ್ರು ಅಂದ್ರೆ, ಯಾರೋ ಕೋಳಿ ಫಾರಮ್ನವ್ರು ಬಂದಿದ್ರು ಸರ್, ಅವ್ರಿಗೆ 250 ಕ್ವಿಂಟಲ್ ಅಷ್ಟಪ್ಪ ಕೊಡೋದು, ನಿಮ್ಮನ್ನ ನಾಳೆ ತಗಂತೀವಿ ಅಂತ ಹೇಳಿ 2-3 ದಿನದಿಂದ ಅವ್ರು ಯಾರೂ ಬಂದಿಲ್ಲ. ಅಧಿಕಾರಿಗಳು ಇಲ್ಲಿ ಯಾರೂ ಬಂದಿಲ್ಲ. ಈಗಲೇ 12 ಗಂಟೆ ಆದ್ರೂ ಯಾರೂ ಬರ್ತಾ ಇಲ್ಲ ಸರ್. ಇಲ್ಲ ಇವತ್ತು ಅಷ್ಟಪ್ಪ ಒಂದು 250 ಕ್ವಿಂಟಲ್ ಅಷ್ಟ ತಗೋದು ಅಂತ ಹೇಳ್ತಿದ್ದಾರೆ. ರಾತ್ರಿ ಎಲ್ಲ ನಾವು ಇಲ್ಲೇ ಸೊಳ್ಳೆ ಕಡ್ಕಂತ ಇಲ್ಲೇ ಮಲಗಿದೀವಿ ಸರ್. ಊಟ ತಿಂಡಿ ಎಲ್ಲ ಹೋಟ್ಲಲ್ಲೇ ಮಾಡ್ಕೊಂಡು ಇಲ್ಲೇ ಇದೀವಿ. ದಯವಿಟ್ಟು
ಇದು ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಂತ ಮಲ್ಲಿಕಣ್ಣರು, ನಮ್ಮ ಮಾಯಕೊಂಡ ಶಾಸಕರಾದ ಬಸವಂತಣ್ಣರು ಇಮಿಡಿಯೇಟ್ಲಿ ರೈತರಿಗೆ ಈ ಸಮಸ್ಯೆ ಬಗೆಹರಿಸಬೇಕಂತೇಳಿ ಅವ್ರ ಮುಖಾಂತರ ಅಧಿಕಾರಿಗಳಿಗೆ ಹೇಳಿ ನಮ್ಮ ಮಿನಿಸ್ಟ್ರಿಗೆ ಮಲ್ಲಿಕಣ್ಣರಿಗೆ ಹೇಳೋದಿಷ್ಟೇ, ದಯವಿಟ್ಟು ಇದನ್ನ ಅಧಿಕಾರಿಗಳು ಬಗೆಹರಿಸಿ ಅಂತ ಹೇಳಿ ಹೇಳ್ತೀವಿ ಸರ್. ಇವ್ರು ಆಲ್ರೆಡಿ ರೈತ ಪರ ಸರ್ಕಾರ ಅಂತಾರಲ್ಲ, ರೈತರ ಪರ ಸರ್ಕಾರ ಆದ್ರೆ ಈ ತರ ಮಾಡ್ತಾರೆ. ಯಾರಾದ್ರೂ ನೋಡಿ ಇದಕ್ಕೆ ಎಷ್ಟು ದಂಡ ಹಾಕೈತಿ, ಮೂರ್ ದಿವಸ ಕಾಯ್ತಾ ಇದೀವಿ, ರಾತ್ರಿ ಹಗಲು ಅಂತ ಕಾಯ್ತಾ ಇದೀವಿ. ಸುಮ್ನೆ ಪರ್ಮನೆಂಟ್ ಕೊಟ್ಟು ಕಾಯ್ಸ ಕಚೇರಿ 24 ಗಂಟೆ ಸುಮ್ನೆ ಕಾಯ್ತಾನೆ ಇರೋದೇ ಇಲ್ಲಿ. ಆಲ್ರೆಡಿ ಬರೀ ಒಂದು ಎಷ್ಟು ಅಂದ್ರೆ 100 ಚೀಲ ತಗೊಂತಾರೆ, 200 ಚೀಲ ತಗೊಂತಾರೆ, 250 ಕ್ವಿಂಟಲ್. ಇಲ್ಲಪ್ಪ ನಮ್ಗೆ ಬೇಡ ಸಾಕು ಅಂತಾರೆ. ಸಣ್ಣದು ಬೇಡ ದೊಡ್ಡದು ಬೇಡ ಅಂತ ಹೇಳ್ತಾರೆ. ಎಲ್ಲ ಒಂದೇ ನಮ್ನಿ ತರಕತ್ತ 5 ಬೆರಳು ಒಂದೇ ಸಮನ ಆಗಿಲ್ಲ. ಪರ್ಮಿಟ್ ಕೊಟ್ಟದ್ರ ನಮ್ಮ ಮಾಸ್ಟರ್ ಚೆಕ್ ಮಾಡ್ಲಿ ಬೇಡ ಅನ್ನಲ್ಲ. ಬೇರೆ ಮಾಸ್ಟರ್ ಬಂದತಿ ಎಲ್ಲ ಬಂದತಿ, ನಿಮ್ಗೆ ಸಣ್ಣ ಕಾಲ ಅದಾವ ಅಂತ ಹೇಳ್ತಾರೆ. ಪೈಲೇರ್ ಜೋಳ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಆಲ್ರೆಡಿ ಸರ್ಕಾರದವ್ರು ಇಷ್ಟೊಂದು ಇದು ಮಾಡ್ತಾ ಇದಾರಲ್ಲ. ಏನೋ ರೈತರ ಪರವಾಗಿ ಯಾವಾಗಲೂ ನಮ್ಮ ರೈತರ ಪರವಾಗಿ ಸರ್ಕಾರ ಅಂತಾರಲ್ಲ, ಇದೇ ತರ ಸರ್ಕಾರ ಎಷ್ಟು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಏನನ್ನೋದು. ಅಧಿಕಾರಿಗಳು ಹೇಳ್ಕೊಂತ ಹೋಗ್ತಾರೆ, ಮಾತಾಡ್ಕೊಂತ ಇರ್ತಾರೆ ಅವ್ರ ಪಾಡಿ ಅವರು. ಈಗ ಅಧಿಕಾರಿ ಕೂಡ ಒಬ್ರು ಬಂದಿದ್ದಾರೆ, ಅವ್ರನ್ನು ಕೇಳೋಣ. ಇಲ್ಲಿ APMC ಮಾರ್ಕೆಟ್ ಅಲ್ಲಿ ಅವ್ರು ಏನಿದ್ದಾರೆ ಅಂತ. ಸರ್, ತಮ್ಮ ಇನ್ಚಾರ್ಜ್ ಏನ್ ಸರ್ ಇಲ್ಲಿ? ಸರ್, ನಾನು ಬ್ರಾಂಚ್ ಮ್ಯಾನೇಜರ್ KSMF. ಏನ್ ಸಮಸ್ಯೆ ಆಗ್ತಾ ಇದೆ ಸರ್ ಈಗ? ಸಮಸ್ಯೆ ಏನಿಲ್ಲ ಸರ್. ಈಗ ಅವರು ಕ್ವಾಲಿಟಿ ಇಶ್ಯೂಸ್ ತೋರಿಸ್ತಾ ಇದಾರೆ ಪೌಲ್ಟ್ರೀಸ್ ಅವರು. ಅವ್ರಿಗೆ ಬೇಕು ಮಾಯಿಶ್ಚರ್ ಬೇಕು, ಅವರಿಗೆ 12% ಇದೆ SOP ಪ್ರಕಾರ. ಇವ್ರದ್ದು 13.5 13 ಅವರೇಜ್ ಬರ್ತಾ ಇದೆ. ಆಮೇಲೆ ಸ್ವಲ್ಪ ಏನದು ಬೇರೆ ಗ್ರೈನ್ಸ್ ಎಲ್ಲ ಅದರಲ್ಲಿ ಮಿಕ್ಸ್ ಆಗಿರೋದು ಅದು ಇದು ಅಂತ ಹೇಳ್ತಾ ಇದಾರೆ. ಇನ್ನೊಂದ್ಸರಿ ಮತ್ತೆ ಬೇರೆ ಪೌಲ್ಟ್ರೀಸ್ ಅವ್ರು ಬರ್ತಾ ಇದಾರೆ. ಆ ಪೌಲ್ಟ್ರೀಸ್ ಅವ್ರು ಚೆಕ್ ಮಾಡಿದ್ಮೇಲೆ ಮತ್ತೊಂದ್ಸರಿ ಹೇಳ್ತೀವಿ ನಾವು. ಈಗ ಅದು ಕ್ವಾಲಿಟಿ ಸರಿ ಇಲ್ಲ ಅಂತಂದ್ರೆ ಹೇಗೆ ಸರ್, ರೈತರದ್ದು ಪರಿಸ್ಥಿತಿ ಹೇಗೆ ಅಂತ? ಇಲ್ಲ ಸರ್, ಅದು ಅವರು ರಿಕ್ವೈರ್ಮೆಂಟ್ ಪ್ರಕಾರ ಅವ್ರು ಕೇಳ್ತಾ ಇದಾರೆ. ಈಗ ಪೌಲ್ಟ್ರಿ ಸರ್ ಬರ್ತಾರೆ, ಅವರು ಮತ್ತೊಂದ್ಸರಿ ನಾವು ಈಗ ಗ್ರೇಡಿಂಗ್ ಮಾಡಿ ತೋರಿಸ್ತೀವಿ. ಅದಾದ್ಮೇಲೆ ಬೇಕಾದ್ರೆ DD ಸರ್ ಬರ್ತಾ ಇದಾರೆ. ಈಗ ಸಾರು ಹೇಳಿದ್ರು, ಫೆಡರೇಷನ್ ಮ್ಯಾನೇಜರ್ ಸಾಹೇಬ್ರು ಹೇಳಿದ್ರು, ಅದಕ್ಕೆ ನಮ್ದು ಸಮ್ಮತಿ ಐತೆ. ಆದ್ರೆ ಅವರು ರೈತರ 3,350 ಕ್ವಿಂಟಲ್ ಖರೀದಿ ಮಾಡ್ತೇವೆ ಅಂತ ಹೇಳಿದಾಗ ನಾವು ವಿಂಗಡಣೆ ಮಾಡಿ ಒಬ್ಬರಿಗೆ 250, ಒಬ್ಬರಿಗೆ 250, ಒಬ್ಬರಿಗೆ 100 ಕೊಡ್ತೇವೆ ಅಂತ ನಮ್ಮ ಹತ್ರ ವಿವರಣೆ ಮಾಡಿ ಯಾವನು ಹೇಳಿಲ್ಲ. ಒಟ್ಟು ಟೋಟಲ್ ಮಾಡಿರೋದು ಮ್ಯಾನೇಜರ್ ನಾವು 3,350 ಕ್ವಿಂಟಲ್ ಖರೀದಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವ್ರು ನಾವು ಅಷ್ಟು ಇಲ್ಲಿ ತೂಕ ಮಾಡ್ಕೊಂಡು ಅವ್ರು ಇಳಿಸ್ಕೋಬೇಕು. ಅವ್ರು ಯಾರ್ಯಾರ ಕೊಡ್ಲಿ, ನಮ್ಗೆ ಅದು ಸಮಸ್ಯೆ ಇಲ್ಲ. ಸರ್ಕಾರದಿಂದ ಅವ್ರು ಖರೀದಿ ಮಾಡಿ ಇಳಿಸ್ಕೋಬೇಕು. ಅವ್ರು ಯಾರ್ಯಾರ ಕೊಡ್ಲಿ. ಸರ್, ಈಗ DD ಸರ್ ಬರ್ತಾರೆ, ಅವ್ರು ಮಾತಾಡ್ತಾರೆ. ಅದು ಅಷ್ಟು ಇದಿಲ್ಲ ಸರ್, ಬರ್ತಾರೆ DD ಸರ್ ಬರ್ತಾರೆ, ಮಾತಾಡ್ತಾರೆ. ಇದಿಷ್ಟು ಇಲ್ಲಿನ ಅಧಿಕಾರಿಗಳ ಮಾತು. ರೈತರು ಏನಂತಂದ್ರೆ, ಸರ್ಕಾರ ಹೇಳಿದ್ದೇನಂತಂದ್ರೆ ನಾವು ಖರೀದಿಯನ್ನ ಮಾಡ್ತೀವಿ, ಅದಕ್ಕಾಗಿ ನಾವು ರೈತರೆಲ್ಲರೂ ಸೇರಿ ಮೆಕ್ಕೆಜೋಳವನ್ನ ತಂದಿದ್ವಿ. ಈಗ ಅದಕ್ಕೆ ಬೇರೆ ಬೇರೆ ರೀತಿಯ ರೂಲ್ಸ್ ಗಳನ್ನ ಹೇಳ್ತಾ ಇದ್ರೆ, ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಾವು 3 ದಿನಗಳಿಂದಲೂ ಕೂಡ ಈ APMC ಅಲ್ಲಿ ಇದೀವಿ. ರೈತರಿಂದ ಮೆಕ್ಕೆಜೋಳವನ್ನ ಖರೀದಿ ಮಾಡಬೇಕು, ದಯವಿಟ್ಟು ನಮ್ಮ ಮೆಕ್ಕೆಜೋಳವನ್ನ ಖರೀದಿ ಮಾಡಿ ತಾವು ಅಂತ ಈ ರೇಟ್ ಅನ್ನ ನೀಡಿ ವಾಪಸ್ ಕಳಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ರೈತರ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, ಬಿಜಿ ನ್ಯೂಸ್ ಫಸ್ಟ್, ದಾವಣಗೆರೆ.